ಎಲ್ಲ ಮಾಧ್ಯಮಿತರಿಗೆ ಸ್ವಾಗತವನ್ನ ನನ್ನ ಕ್ಷೇತ್ರದ ಪರವಾಗಿ ಕೇಳ್ತಾ ಇವತ್ತು ಮಾನ್ಯ ಆ, ಗೃಹ ಸಚಿವರು ಪರಮೇಶ್ವರ್ ಅವರು ಬರಬೇಕಾಗಿದ್ದು ಫ್ಲೈಟ್ ವಾಪಸ್ ಹೋಗಿ ಬಿಕಾಸ್ ಆಫ್ ಲ್ಯಾಂಡಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಹೇಳಿದ್ರು. ಏನೋ ಲ್ಯಾಂಡ್ ಆದ್ರಂತೆ, ಲ್ಯಾಂಡ್ ಆಗಿನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. SP ಅವ್ರು ಬರ್ತಾ ಇದ್ದಾರೆ. ಇಲ್ಲ ಬಂದು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ಯಾಕೆಂದ್ರೆ ಎಲ್ಲ ನೀವು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಅಂತ. ಅದಕ್ಕೆ ಇಲ್ಲಿ ಮತ್ತೆ ಇಲ್ಲಿ ಮುಗಿಸ್ಕೊಂಡು ತೀರ್ಥಹಳ್ಳಿಗೆ ನಾನೇ ಹೋಗ್ತೀನಿ. ಜ್ಞಾನೇಂದ್ರ ಅವ್ರಿಗೆ ಹೇಳಿದೆ, ಇಲ್ಲ ಅಣ್ಣ ನೀವೇ ಮುಗಿಸ್ಕೊಳ್ಳಿ ಅಂತ. ಅವ್ರು ಇಲ್ಲ ಇಲ್ಲ ನೀವು ಬನ್ನಿ, ನೀವು ಬರಲಿಲ್ಲ ಅಂದ್ರೆ ಮಾಡಲ್ಲ ಅಂದರು. ಸೊ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಸೊ ಬೇಸಿಕಲಿ ಎಲ್ಲ ಕ್ವಾರ್ಟರ್ಸು ಆ ಮಾಹಿತಿಯನ್ನ ಪ್ರಿಂಟೆಡ್ ಇದ್ರೂ ನಿಮಗೆ ವಾಟ್ಸಪ್ ಮಾಡಿಬಿಡ್ತೀನಿ ಮಾಹಿತಿಯನ್ನ. ಇಲ್ಲ ನೀವು ಆ ಫಂಕ್ಷನಿಗೆ ಬಂದಾಗ ಅದು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ. ಅದು ಬಿಟ್ಟು ಇವತ್ತು ಈ ಏನು ಮಳೆಗಾಲದಲ್ಲಿ ಏನಾದ್ರು ಹಾನಿ ಆದರೆ ಅದೊಂದು ರಿವ್ಯೂ ತಗೊಳ್ಬೇಕಾಗಿತ್ತು. ಅದನ್ನು ಸಂಪೂರ್ಣವಾಗಿ ಮತ್ತೆ ಬೇರೆ ಬೇರೆ ಈ ಮಳೆ ಶಾರ್ಟೇಜು ಹೋದ ಸತಿಗೆ ಈ ಸತಿಗೆ ಒಂದು 15% ಶಾರ್ಟೇಜ್, 15% ಬೆಟರ್. ಲಾಸ್ಟ್ ಟೈಮ್ 50% ಶಾರ್ಟೇಜ್ ಇತ್ತು. ಈ ಸತಿಗೆ ಬರೀ 34-35% ಶಾರ್ಟೇಜ್ ಇದೆ ಅಂತ ಹೇಳಿ. ಮತ್ತೆ ಡೆಂಗು ಹಾವಳಿನೂ ಕೂಡ ಇಲ್ಲಿ ಜಾಸ್ತಿ ಇತ್ತು. ಬೇರೆ ಕಡೆ ಸ್ವಲ್ಪ ಜಾಸ್ತಿ ಆಗಿ ಅಲ್ಲಿ ಕಮ್ಮಿ ಆಗ್ತಿದ್ದಂಗೆ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಆಗಿತ್ತು. ಆದರೆ ಈ ತಿಂಗಳು ಬರೀ 2 ಕೇಸು ಈಗ ಆಸ್ ಇಟ್ ಇಸ್ ಐಡೆಂಟಿಫೈಡ್ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಗೋ ಅವೇ. ಎಲ್ಲ ಕಡೆನೂ ಅವೇರ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜಾಥಾ ಗೀತಾ ಮಾಡಿ, ನೋಡಲ್ ಆಫೀಸರ್ಸ್ ಮಾಡಿ, ಒಂದೊಂದು ಪಾಕೆಟ್ಗೂ ಕೂಡ ಅದು ಇಡೀ ಡಿಸ್ಟ್ರಿಕ್ಟಿಗೆ ಮಾಡಿ ಅಂತ ಹೇಳಿದ್ವಿ. ಸೇಮ್ ಥಿಂಗ್ ದೇ ಹ್ಯಾವ್ ಡನ್ ಅಂಡ್ ಡೆಂಗು ವಿಲ್ ಬಿ ಕಂಟ್ರೋಲ್. ಅದು ಕೆಲವು ಸತಿ ಸಾಮಾನ್ಯ ಜನರ ಸಹಕಾರ ಜಾಸ್ತಿ ಬೇಕಾಗ್ತದೆ ಇಂಥ ವಿಚಾರದಲ್ಲಿ. ಮತ್ತೆ ಏನು ಕೃಷಿ ಚಟುವಟಿಕೆಗಳು ಅವೆಲ್ಲ ಚೆನ್ನಾಗಿದ್ದಾವೆ. ಫ್ಲಡ್ಸ್ ತರ ಯಾವುದು ಕೂಡ ಹೈಯೆಸ್ಟ್ ಆಗಿ ಏನು ಹಾನಿ ಆಗ್ತಕ್ಕಂಥದ್ದು ಆಸ್ ಆಫ್ ನಾವು ಏನಿಲ್ಲ. ಬಟ್ ನನ್ನ ಕ್ಷೇತ್ರಕ್ಕೆ ಒಂದು ನನಗೆ ಬಹಳ ಆಸೆ ಇತ್ತು. ಈ ನೀರಾವರಿ ಯೋಜನೆಯಲ್ಲಿ ನಾನು JDS ಅಲ್ಲಿ MLA ಇದ್ದಾಗಲೂ ಕೂಡ ಬಹಳ ಮನವಿಯನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ದೆ. ಕಾಗೋಡು ತಿಮ್ಮಪ್ಪ ಅವರು ಕೂಡ ಸಹಕಾರದಿಂದ ಬರೀ ಕಚೇರಿ ಏತ ನೀರಾವರಿ ಮಾತ್ರ ಮಾಡೋಕ್ಕಾಯ್ತು ನನಗೆ ಆ ಸಂದರ್ಭದಲ್ಲಿ. ಬೇರೆದಕ್ಕೆಲ್ಲ ಹೋರಾಟ ಮಾಡಿದ್ವಿ, ಅದು ಒಂದು ಕಡೆಗಿರಲಿ. ಆದರೆ ವರದಾ ನದಿಗೆ ಏನಿದೆ ಅಲ್ಲಿ ಬ್ಯಾರೇಜ್ ಕಟ್ಟಿ ತಡೆಗೋಡೆ ಮಾಡಿ ನೀರು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ ಈಗ ಅದು ಸ್ಯಾಂಕ್ಷನ್ ಆಗಿ ನಾಡಿದ್ದು ಸ್ಯಾಂಕ್ಷನ್ ಆಯಿತು, ಎಲ್ಲ ಆಯಿತು. ಇಟ್ಸ್ ಬಜೆಟ್ ಅನೌನ್ಸ್ಮೆಂಟ್. ಸೊ ಅಬೌಟ್ 62 crores 60 crores ಏನೋ ಗೊತ್ತಿಲ್ಲ, 15 ಪ್ಲಸ್ ಆರ್ ಮೈನಸ್ ಇರುತ್ತೆ. ಈಗ ಅಲ್ಲಿ ಇನ್ನು ಒಂದೇ ಬ್ಯಾರೇಜ್ ಉಳಿಯೋದು ಆ ಇದಕ್ಕೆ. ಅದೊಂದು ಸೇರಿಸಿರ್ಲಿಲ್ಲ. ಅವ್ರು ಏನ್ ಮಾಡಿದಾರೆ, ಅರ್ಜೆಂಟಿಗೆ ಕಳಿಸ್ಬಿಟ್ಟಿದ್ರು, ಒಂದು ಬಿಟ್ಟಿದ್ರು. ಈಗ ಅದೊಂದಾದ್ರೆ ನಮ್ಮ ವರದಾ ನದಿಗೆ ಕಂಪ್ಲೀಟ್ಲಿ ಆಲ್ ಬ್ಯಾರೇಜಸ್ ಓವರ್. ಈಗ ಅದಾದ ತಕ್ಷಣ ಟೆಂಡರ್ ಆಗಿ ಇನ್ನೊಂದು 2 monthsಗೆ 3 monthsಗೆ ಕೆಲಸ ಸ್ಟಾರ್ಟ್ ಮಾಡತಕ್ಕಂಥ, ಯಾಕಂದ್ರೆ ಇಟ್ಸ್ ಆಲ್ ಅಲೋಕೇಟೆಡ್ ಇದು ಕೂಡ ಅದನ್ನು ನಾವು ಫೈನಲ್ ಮಾಡಿ ಮುಗಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು ಎಲ್ಲೇ ಹೋದ್ರೂ ಕೂಡ ಈ ನಮ್ಮ ಶಿಕ್ಷಣ ಇಲಾಖೆಯಿಂದನೂ ಕೂಡ ಇಲ್ಲೂ ಕೂಡ ಒಂದು 95% ಗೆಸ್ಟ್ ಟೀಚರ್ಸ್ನ ಕೊಟ್ಟಿದ್ದೀವಿ. 5% ಶಾರ್ಟೇಜ್ ಇದೆ ನನ್ನ ಕ್ಷೇತ್ರದಲ್ಲಿ ಕೂಡ. ನನ್ನ ಕ್ಷೇತ್ರ ಅಂದ ತಕ್ಷಣ 100% ಮಾಡಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತೆಲ್ಲ. ಐ ಬಿನ್ ಡೂಯಿಂಗ್ ರಿವ್ಯೂ ಎಂಟೈರ್ ಸ್ಟೇಟ್ದು ಕೂಡ ವರ್ಕ್ ಎಲ್ಲ ಇದ್ಮೇಲೆ ಚೆನ್ನಾಗಾಗುತ್ತೆ. ನನ್ನ ಕ್ಷೇತ್ರದಲ್ಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ಏನು ನಮಗೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ ಎಲ್ಲ ಟೆಂಡರ್ ಮುಗಿಸಿ 1 ತಿಂಗಳೊಳಗೆ ಸುಮಾರು ಒಂದು 130-140 crores ಟೋಟಲ್ ಕೆಲಸ ಕಾರ್ಯಗಳಿಗೆ ಗುಡ್ಲಿ ಪೂಜೆ ಮಾಡಿ ಆದಷ್ಟು ಬೇಗ ಕೆಲಸ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದೆ. ಯಾಕೆಂದರೆ 15 ದಿವಸ ನಮಗೆ ಅಸೆಂಬ್ಲಿ ಇರ್ತದೆ. ಅಸೆಂಬ್ಲಿ ಸಂದರ್ಭದಲ್ಲಿ ಅಲ್ಲಿ ಕೊಂಡೋಗುತ್ತೆ. ಅದಾದಮೇಲೆ ಮೊನ್ನೆನೂ ಕೂಡ ನಾವೊಂದು ಗುಡ್ ನ್ಯೂಸ್ ಹೇಳಿದೆ. ನಮ್ಮ ಇಲಾಖೆಯಿಂದ ಬರೀ 2 ಮೊಟ್ಟೆ ಕೊಡ್ತಾ ಇದ್ವಿ. ಇನ್ಮೇಲೆ ವಾರ ಫುಲ್ ಅಂದರೆ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಜೊತೆಗೆ ಟೈಪ್ ಮಾಡಿ 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಜೀಂ ಪ್ರೇಮ್ಜಿ ಅವರ ಎದುರುಗಡೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಒಂದು MOUನ ಸೈನ್ ಮಾಡಿ ಆದಷ್ಟು ಬೇಗ ಅಂದರೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇಟ್ ಇಸ್ ಅಬೌಟ್ 1500 crores, 1500 ಕೋಟಿ ನಮ್ಮ ಇಲಾಖೆಗೆ ಮೊಟ್ಟೆ ಲೆಕ್ಕದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡ್ತಾ ಇದ್ದಾರೆ. ಬಹಳ ಹೆಮ್ಮೆ ಇದೆ, ನನಗೆ ಸಂತೋಷ ಇದೆ. ಇದೊಂದು ಇತಿಹಾಸ. ಯಾರು ಮೊಟ್ಟೆ ತಿಂತಾರೋ ಅವ್ರಿಗೆ ಸೇಮ್ ರೂಲ್ಸ್. ಈ ವಾರದಲ್ಲಿ 2 ದಿವಸ ಕೊಡ್ತಿದ್ರು 10ನೇ ಕ್ಲಾಸ್ವರೆಗೂ. ನಾನು ಬಂದಾಗ ನೀವು ತಿಳ್ಕೊಳ್ಬೇಕಾಗತ್ತೆ, ಬರೀ 8ನೇ ಕ್ಲಾಸ್ವರೆಗೂ ಮಾತ್ರ 1 ಮೊಟ್ಟೆ ಕೊಡೋರು. ನಾವು ಬಂದಮೇಲೆ ಅದು 10ನೇ ಕ್ಲಾಸ್ವರೆಗೂ ಮಾಡಿ ವಾರದಲ್ಲಿ 2 ಮೊಟ್ಟೆ ಮಾಡಿ ಈಗ ವಾರದಲ್ಲಿ 6 ಮೊಟ್ಟೆ ಮಾಡ್ತಕ್ಕಂಥದ್ದು 3 ವರ್ಷಕ್ಕೆ. ಈ MOU 3 ವರ್ಷ ಆದಮೇಲೆ ನಾವು ಚೆನ್ನಾಗಿ ಅದೆಲ್ಲ ರಿಪೋರ್ಟ್ ಇತ್ತು, ಏನು ತೊಂದರೆ ಇಲ್ಲ ಅಂದರೆ ಮತ್ತೆ ಅದನ್ನ ಲೀವ್ ಮಾಡ್ತಕ್ಕಂಥದ್ದು. ನಿಮಗೆ ನೆನಪಿದೆ, ನಾನು ಹೇಳ್ತಾ ಇದ್ದೆ ನಿಮಗೆಲ್ಲರಿಗೂ CSR ಫಂಡಲ್ಲಿ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ. ಅದೇ ಸಂದರ್ಭದಲ್ಲಿ ಪ್ಯಾರಲಲ್ಲಿ
ನ್ಯೂಟ್ರಿಷನ್ಗೆ, ಯಾಕಂದರೆ ಮಕ್ಕಳಿಗೆ ಪೌಷ್ಟಿಕತೆಯೂ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಈ ಮಿಡ್ ಡೇ ಮೀಲ್ಸು ಮತ್ತು ನಮ್ಮ ಅಂಗನವಾಡಿಯಲ್ಲಿ ಪೌಷ್ಟಿಕತೆಯನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಬೇರೆ ಬೇರೆ ನಾವು ರಾಗಿ ಅದನ್ನು ಕೂಡ ನಾವು ಬಂದಮೇಲೆ ರಾಗಿ ಮಾಲ್ಟ್ನ ಬೆಳಗ್ಗೆ ಎಲ್ಲ 55 ಲಕ್ಷ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿ ಬೆಳಗ್ಗೆ ಹಾಲಿಗೆ ಇವತ್ತು ರಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದು ಕಡೆಗೆ ಇರಲಿ, ಮತ್ತು ಡೆವಲಪ್ಮೆಂಟಲ್ ವರ್ಕ್ಸ್ ಎಲ್ಲ ಸುಮಾರಷ್ಟು ತಗೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಇನ್ಮೇಲೆ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅದಾದ ಇನ್ನೊಂದು ಕನಸು ಅಂತ ಹೇಳಿದ್ರೆ, ನಾನು ಇದು ನೀರಾವರಿದೊಂದು, ಅದ್ರ ಜೊತೆಗೆ ದಂಡಾವತಿದು ಅವಾಗಲೇ ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದೆ. ನಾನು ಏನಂತ ಹೇಳಿದ್ರೆ, ಈ ಡ್ಯಾಮ್ಗೆ ಮೇಲೆ ಕಟ್ಟಕ್ಕೆ ಬಿಡಲ್ಲ, ಅದನ್ನ ನಾವು ವಿರೋಧ ಮಾಡಿದ್ವಿ. ಈಗ ಅದನ್ನ 2 ಚಾನೆಲ್ ಮಾಡಿ ಕೆರೆ ತುಂಬಿಸ್ತಕ್ಕಂಥ ವ್ಯವಸ್ಥೆಯನ್ನು ಆಲ್ರೆಡಿ ಪರ್ಯಾಯವಾಗಿ ಅದು ರೆಡಿ ಆಗ್ತಾ ಇದೆ. ಸೊ ಯಾರನ್ನು ಮುಳುಗಿಸ್ದೇವೆ, ಯಾಕೆಂದರೆ ಬೇರೆಯವ್ರಿಗೆ ಅದು ಮುಳುಗಿಸಿ ಅಭ್ಯಾಸ, ಕೆಲವರಿಗೆ ನಾವು ಯಾರನ್ನು ಮುಳುಗಿಸ್ದೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದನ್ನು ಕೂಡ ಇದೆ. ಅದಕ್ಕೆ ಹಣ ಅವಾಗಲೇ ಇಟ್ಟಿದ್ರು, ಅದು ಏನಾಗಿದೆ ಗೊತ್ತಿಲ್ಲ ನನಗೆ. ಅದು ಸ್ವಲ್ಪ ಮೇಜರ್ ಇರಿಗೇಷನಿಗೆ ಬರುತ್ತೆ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಅವ್ರಿಗೂ ಕೂಡ ನಾನು ಮಾತಾಡಿದ್ದೀನಿ, ನೀವೆಲ್ಲ ಕ್ರಿಯಾ ಯೋಜನೆ ಮಾಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಆಫ್ಟರ್ ದಿಸ್ ಶರಾವತಿ ಕುಡಿಯೋ ನೀರು ಅಲ್ಲಿ ಶಿವಮೊಗ್ಗದ್ದು ಎಲ್ಲ ಮನೆಗಳಿಗೂ ಫಿನಿಶ್ ಆಗಿದೆ. ಯಾವ್ದಾದ್ರು ಬ್ಯಾಲೆನ್ಸ್ ಇದ್ದರೆ ಮಾಡ್ತಾರೆ. ನೆಕ್ಸ್ಟ್ ಐ ವಿಲ್ ಟೇಕ್ ದಟ್. ಆಮೇಲೆ ಮೊನ್ನೆ ನಾವೇನು ಫಾರೆಸ್ಟ್ ಇದರೊಳಗೆ ನಾವು ಮೀಟಿಂಗ್ ಮಾಡಿದ್ವಿ. ಅವತ್ತೇ KNN ಅವರು, ರಮೇಶ್ ಅಲ್ಲ, KNN ಚೇರ್ಮನ್ ಬಂದಿದ್ರಲ್ಲಪ್ಪ, MD ರಮೇಶ್ ಏನೋ ಅವ್ರ ಹೆಸರು, ಅವ್ರು ಬಂದು ಎಲ್ಲ ಡ್ಯಾಮ್ದು, ಯಾಕೆಂದರೆ ಡ್ಯಾಮ್ಗಳು ಕೆಲವು ಕಡೆಗೆಲ್ಲ ಲೀಕೇಜ್ ಆಗಿ ಮೊನ್ನೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅರ್ಜೆಂಟಾಗಿ ಅದನ್ನ ಸರಿ ಮಾಡಿಸಿದ್ವಿ. ಬಟ್ ಅದೇ ಥರ ಕೆಲವು ಇನ್ನೂ ತೊಂದರೆಗಳಿದ್ದಾವೆ. ಬಂದು ಒಂದು ಕ್ರಿಯಾ ಯೋಜನೆ ರೆಡಿ ಮಾಡಿ, ಎಲ್ಲೆಲ್ಲಿ ನೀರು ಪೋಲ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ, ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದು ರೈತರು ಪದೇ ಪದೇ ನನಗೆ ಸಾಕಷ್ಟು ಮನವಿಯನ್ನು ಕೊಡ್ತಾ ಇದ್ದಾರೆ. ಮನವಿ ಕೊಡೋದಲ್ಲದೆ ಟೆಕ್ನಿಕಲ್ ಟೀಮ್ ಅವರು ಮಾತ್ರ ಇದನ್ನು ಹ್ಯಾಂಡಲ್ ಮಾಡ್ಬೋದು, ನಾನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮಲ್ಲಿ ಯಾವುದಾದ್ರು ಡ್ಯಾಮಲ್ಲಿ ಇರ್ತಕ್ಕಂಥ ರಿಸರ್ವ್ ವಾಟರ್ಸ್ ಏನಿದೆ ಅದನ್ನು ಸಂರಕ್ಷಣೆ ಮಾಡೋದು, ಮತ್ತು ಅದನ್ನು ಬಾಳಿಕೆ ಜಾಸ್ತಿ ಬರ್ತಕ್ಕಂಥ ರೀತಿಯಲ್ಲಿ, ಮತ್ತು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲದೂ ಕೂಡ ಹತೋಟಿಗೆ ತರ್ತಕ್ಕಂಥದ್ದನ್ನು ಒಂದು ಕ್ರಿಯಾ ಯೋಜನೆ ಮಾಡಿ, ನಮ್ಮ ಏರಿಯಲ್ಲಿ ಇರ್ತಕ್ಕಂಥ ಎಲ್ಲದೂ ಕೂಡ ಚಾನಲ್ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲದೂ ಕೂಡ ಮುಂಚೆ ಕೊಡ್ರಿ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ನಾವು ಕ್ರಿಯಾ ಯೋಜನೆಯನ್ನು ಮಾಡಿ ಸರಿ ಮಾಡ್ತಕ್ಕಂಥ. ಯಾಕಂದರೆ ಮಳೆಗಾಲದಲ್ಲಿ ನಾವು ಇದು ಮಾಡಿಕೊಂಡ್ರೆ ನೆಕ್ಸ್ಟು ಸ್ವಲ್ಪ ದಿವಸ ನೀರೇನು ಬಿಡಲ್ಲ ನಾವು ಯಾರು, ಆ ಟೈಮಲ್ಲೆಲ್ಲ ರಿಪೇರಿ ಮಾಡಿಸ್ಕೊಂಡು ಇನ್ನೇನು ಚಿಕ್ಕ ಪುಟ್ಟ ಕೆಲಸ ಇದೆ ಅಂತೇಳಿ ನಮ್ಮ ಗ್ರಾಮಾಂತರದಲ್ಲೂ ಕೂಡ ಒಂದು 2-3 ಡ್ಯಾಮ್ದು ಕೆಲವು ಪ್ರಪೋಸಲ್ಸ್ ಕೊಟ್ಟಿದ್ದಾರೆ. ನಮ್ಮ ಹುಣಸೇನಹಳ್ಳಿ ಆದಮೇಲೆ ನಮ್ಮ ಇಲ್ಲಿ ಶಿವಮೊಗ್ಗ ಶಿಕಾರಿಪುರ ರೋಡ್ ಸೌಲಂಗದ ಅಲ್ಲಿದು ಒಂದು ಕೊಟ್ಟಿದ್ರು, ಅದನ್ನು ಕೂಡ ಪ್ರಪೋಸಲ್ಸ್ ಕಳಿಸಿದ್ದೀನಿ. ಐ ಥಿಂಕ್ ನೀರಾವರಿಗೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀನಿ. ಆಮೇಲೆ ತುಂಬ ಕರೆಂಟ್ ಇದು ಸಬ್ಸ್ಟೇಷನ್ಸ್ಗೆ ಈಗ ಕೊಡ್ತಾ ಇದ್ವಿ. ಪ್ಲಸ್ ಈಗ ಸೋಲಾರ್, ನಾನು ಮಾಧ್ಯಮದಲ್ಲಿ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಪ್ರೈವೇಟ್ ಇವರಿಗೆ 25,000 ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ಈ ಸರ್ಕಾರದ ಜಮೀನಲ್ಲಿ 1 ಮೆಗಾವಾಟಿಗೆ ಎಷ್ಟು 5 ಎಕರೆ ಸಾಕಂತೆ. ಆ ಥರ ಜಮೀನು ಏನಾದ್ರು ಇದ್ದರೆ ಪವರ್ ಪ್ರೊಡಕ್ಷನ್ಗೂ ನಾವು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ DC ಮತ್ತು CO ಮೀಟಿಂಗ್ಸಲ್ಲಿ, CSO ಮೀಟಿಂಗ್ಸಲ್ಲಿ ಹೇಳಿದ್ದಾರೆ. ಅದಕ್ಕೂ ಒತ್ತು ಕೊಡ್ತಕ್ಕಂಥದ್ದನ್ನು ನನ್ನ ಜಿಲ್ಲೆಯಲ್ಲಿ ನಾನು ಮಾಡ್ತೀನಿ. ಅದು ಬರೀ ನನ್ನ ಸ್ವರ್ಗಕ್ಕಲ್ಲ, ನಮ್ಮ ಇಡೀ ಇದರಲ್ಲಿ ಮಾಡಬೇಕಾಗುತ್ತೆ. ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಏನೋ ಒಂದು ಕೆಲವುದೆಲ್ಲ ಇಟ್ಕೊಂಡಿದ್ದೀವಿ, ಇಂಡಸ್ಟ್ರಿಯಲ್ ಇದೆಲ್ಲ ನೋಡೋಣ. ಇಟ್ ವಿಲ್ ಟೇಕ್ ಸಮ್ ಟೈಮ್. MB ಪಾಟೀಲ್ ಅವ್ರ ಜೊತೆಗೆ ನಾವು ಮಾತಾಡಿ ಅದು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಇದ್ರ ಮಾಹಿತಿ, ಇಲ್ಲ ನನಗೆ ಮಾಹಿತಿ ಗೊತ್ತಿಲ್ಲ. ಬಟ್ ಇಲ್ಲ ಇದೆಲ್ಲ ನನಗೆ ಗೊತ್ತಿಲ್ಲ. ಅದು ಬೇಕಾದ್ರೆ ತಿಳ್ಕೊಂಡು ಮಾಹಿತಿ ತಗೊಳ್ತೀನಿ. ಯಾರು ನಮ್ಮ ಆಫೀಸರ್ಸ್ ಆಕಾಶದ ಬರ್ಕೊಳ್ಳಿ, 7.5 ಕೋಟಿ ಇದೆ ಅನ್ನೋದು, ಅದೇನಾಗಿದೆ ಅಂತ ನನಗೆ ಗೊತ್ತಾಗಲ್ಲ, ನಮ್ಮ ಗಮನಕ್ಕೆಲ್ಲ ಬರಲ್ಲ ಅದು. ಈಗ ನೀವು ಅಂತ ಹೇಳಿರೋದ್ರಿಂದ ಬೇರೆ ಕಡೆಗೆ 75 ಲಕ್ಷ ಆಗಿದೆ ಅಂದರೆ ಅಲ್ಲಿ ಏನು ಪ್ರಾಬ್ಲಮ್ ಇತ್ತು, ಇಲ್ಲಿ ಏನು ಪ್ರಾಬ್ಲಮ್ ಇತ್ತು, ವ್ಯತ್ಯಾಸಗಳಿರ್ತಾವೆ ಯಾವಾಗಲೂ ಅಷ್ಟೇ. ಅದಕ್ಕೆ ಇಲ್ಲಿ ಕುತ್ಕೊಂಡು ನಾವು ಏನು ಹೇಳೋಕ್ಕಾಗೋದಿಲ್ಲ. ಸಿನ್ಸ್ ಯು ಹ್ಯಾವ್ ಗಾಟ್ ಇಟ್, ಇಟ್ಸ್ ಮೈ ಡ್ಯೂಟಿ. ಐ ವಿಲ್ ಚೆಕ್ ದಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು. ಅದು ಅವ್ರ ರೆಫರೆನ್ಸ್ ಹಾಕಿ ಅದು ಆಮೇಲೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದರಲ್ಲಿ ನೇರವಾಗಿ
ಪ್ರಹ್ಲಾದ್ ಜೊತೆ ಕಾನೂನು ಅವರು, ಈ ರಾಜ್ಯದ ಕಾನೂನು ಅವರು, ಅವ್ರು ಹೇಳಿದ ತಕ್ಷಣ ಕಾನೂನು ಅದು, ಬಿಜೆಪಿ ಬಾಯಲ್ಲಿ ಬರೋದೆಲ್ಲ ಕಾನೂನು ಅದು. ಯಾರು ಹೇಳಿದ್ ನಿಮಗೆ? ಅವ್ರು ಹೇಳ್ತಾರೆ ಅಂದ ತಕ್ಷಣ ಕಾನೂನು ಆಗ್ಬಿಡುತ್ತೆ. ಅವರು ಸರ್ಕಾರದಲ್ಲಿ ಇರ್ಬೇಕಾದ್ರೆ ಎಷ್ಟೊಂದು ಕೇಸ್ಗಳಾದವಪ್ಪ, ಅವರೇ ಅವ್ರನ್ನ ನೆನೆಸ್ಲಿಲ್ಲ ಅವಾಗ. ಏನಾದ್ರು ಕಾನೂನು ವಿರುದ್ಧ ಇದ್ರೆ ಅದು ಇನ್ವೆಸ್ಟಿಗೇಷನ್ ಆಗ್ತದೆ, ಅವ್ರು ನೋಡ್ಕೊಳ್ತಾರೆ. ಅವ್ರದ್ದು ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದ್ರು, ಇಲ್ಲಾಂದ್ರೆ ಯಾರು ಬಿಜೆಪಿ ಅಧ್ಯಕ್ಷ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದಕ್ಕೆ ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳೋದಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಈಸ್ ದ ಹೆಡ್ ಆಫ್ ದ ಸ್ಟೇಟ್, ಕರೆಕ್ಟ್ ಆಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಯಾವುದೇ ತರದ ಆಗಿಲ್ಲ ಅಂತೇಳಿ ಹೇಳಿದ ಮೇಲೆ ಇನ್ಯಾರಾದ್ರೂ ಅವ್ರು ಕೇಸ್ ಹಾಕಿ ಅದನ್ನ ಏನ್ ಪ್ರೋಸೆಸ್ ಆಗುತ್ತಾ ಮಾಡ್ಕೊಳ್ತಾರೆ. ಅದನ್ನ ಯಾರೋ ಒಬ್ಬ PL ಏನೋ ಹಾಕಿರ್ಬೇಕಲ್ಲ, ನಂಗೆ ಗೊತ್ತಿಲ್ಲ, ಅದನ್ನ ಪೇಪರಲ್ಲಿ ನೋಡಿದ್ದು. ಅದು ಕಾನೂನು ರೀತಿಯಲ್ಲಿ ಅದು ಆಗುತ್ತೆ. ನೀವು ಏನು ಮನೆ ಮುಖ್ಯಮಂತ್ರಿ ಮಾಡಬೇಡ್ರಿ ಅಂದಿದ್ರ, ಮಾಡಬೇಡ್ರಿ ಅಂದ್ರ ಅದನ್ನ ಮಾಡ್ಕೊಳ್ಳಿ. ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಅರ್ಜಿ ಹಾಕ್ಬಿಟ್ಟು ಅದ್ರ ಬಗ್ಗೆ ಕೇಸ್ ನಡೆಸಕ್ ಹೇಳ್ರಿ. ಹಾ ಸೀತಾ, ಸೊ ನೀವು ಅವತ್ತು ನೀವು ಒಳಗಡೆ ಮೀಟಿಂಗ್ ಕಂಪ್ಲೀಟ್ ಆಗಿರ್ಲಿಲ್ಲ. ಅದನ್ನ ಬದಲಾವಣೆ ಮಾಡೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಅವರು ಆದಷ್ಟು ಬೇಗ ಮಾಡಬೇಕು. ಅದು ಮರು ಪರಿಶೀಲನೆ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟೇ ಹೇಳಿದ್ದಾರೆ ಅಂತೇಳಿ ಅವತ್ತು ನಮಗೆ ಇದ್ರಲ್ಲಿ ಹೇಳಿದ್ದಾರೆ. ಅದಾಗವರೆಗೂ ಇವ್ರು ಬದಲಾವಣೆ ಮಾಡಿ ಅಂತೇಳಿ ನಮ್ದು ಅದೇ ಹೋರಾಟ ಅಲ್ವಾ. ಸಿ ಹ್ಯಾವ್ ಟು ಚೇಂಜ್. 25 years ತರ್ತೀರಾ, ಇಲ್ಲಾಂದ್ರೆ 20 years ತರ್ತೀರಾ, ST ಅವ್ರಿಗೆ ಯಾವ ರೀತಿ ಮಾಡಿದಾರೆ ಆ ರೀತಿ ಮಾಡ್ತೀರಾ ಅನ್ನೋದು ಅದೇ ನಮ್ಮ ಫೈಟ್ ತಾನೆ. ಅದನ್ನ ನಾವು ಮಾಡಬೇಕು. ಬಟ್ ಈಗ ಏನಾಗಿದೆ, ಈಗಿರೋ ಕಾನೂನಲ್ಲಿ ರಿಜೆಕ್ಟ್ ಮಾಡಿಬಿಟ್ರು. ಅವರು ಮಾಡಬಾರ್ದಾಗಿತ್ತು. ಹಳೆ ಸರ್ಕಾರದವ್ರು ತಾನೇ ಮಾಡಿದ್ದು, ನಾವು ಬಂದ್ಮೇಲೆ ಏನ್ ಮಾಡಿಲ್ಲ. ಬಟ್ ನಾವು ಬಂದ್ಮೇಲೆ ಏನಾಗಿದೆ, ಯಾರೋ ಒಬ್ಬ ಹೋಗ್ತಾರೆ, ಇವರಿಗೆ ತಿರಸ್ಕಾರ ಆಗಿದೆ, ನನಗೆ ಹೊಟ್ಟೆ ಕಿಚ್ಚು, ಅವ್ರಿಗೊಂದು ಅರ್ಜಿ ಬರೆಯೋದು. ನಾಗರಾಜ್ ಅವ್ರದ್ದು ತೆಗಿರಿ, ನೇರ್ಗೆ ಅವ್ರದ್ದು ಅವ್ರನ್ನ ನೋಟಿಸ್ ಹೋಗಿದೆ, ಅವ್ರನ್ನ ಅಲ್ಲಿಂದ ಒಕ್ಲೆಪ್ಸಿಂದ ಆವಾಗ ವಿಂಡಿಕ್ಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಹೊಲ್ಸೋದು. ಅದು ಆಗ್ಬಾರ್ದು ಅಂತೇಳಿ ಫಸ್ಟ್ ತಡೆ ಮಾಡ್ಬೇಕು ನಾವು. 1,05,000 ಅರ್ಜಿಗಳಲ್ಲಿ 96,000 ಅರ್ಜಿಗಳನ್ನ ಏಕಾಏಕಿ ನೀವು ತಿರಸ್ಕರಿಸ್ಬಿಟ್ರೆ ಎಲ್ಲರೂ ಎಷ್ಟೋ ವರ್ಷದಿಂದ ಭೂಮಿ, ಕೆಲವರು 60 ಇರ್ಬೋದು, 75 ಇರ್ಬೋದು, 100 ವರ್ಷ, ಅದನ್ನ ಕುತ್ಕೊಂಡು ನಾನು ಲೆಕ್ಕ ಮಾಡೋದಕ್ಕಾಗೋದಿಲ್ಲ. ಬಟ್ ಅಟ್ಲೀಸ್ಟ್ ದುಡಿಯೋರ್ನ ನೀವು ಹೋಗಿ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ನಾನು ನಿಮ್ ಕಂಡ್ರೆ ಆಗಲ್ಲ, ನಿಮಗೆ ನಮ್ ಕಂಡ್ರೆ ಆಗಲ್ಲ. ಈ ಫಾರೆಸ್ಟರ್ಸ್ ಅವರು ಹೋಗಿ ಅವ್ರನ್ನ ಒಕ್ಲೆಪ್ಸೋದು ಇದೆಲ್ಲ ನಿಲ್ಲಿಸ್ಬೇಕು ಅಂತಾನೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟ್ ಫೇಸ್ ಏನು ಅಂದ್ರೆ ಡಿಫೆನ್ಸ್ ಕೊಡಬೇಕು. ಆ ಕೆಲಸನ ನಾವು ಮಾಡಿದ್ದೀವಿ. ಆಮೇಲೆ ಏನಾಗ್ಬಿಟ್ಟಿತ್ತು, ಈಶ್ವರ್ ಖಂಡ್ರೆ ಅವರು ಅವ್ರೇನು ಒಕ್ಲೆಪ್ಸೋದಕ್ಕೆ ಇವರು ಮಿನಿಸ್ಟರ್ ಆಗಿರೋರು ಅಂತೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಎಲ್ಲರೂ ಸಾಕಷ್ಟು ಜನರು ವಿಶ್ಲೇಷಣೆ ಮಾಡಿ ಬರೆದ್ರಿ. ನೀವು ಯಾಕೆ ಈಶ್ವರ್ ಖಂಡ್ರೆ ಅವ್ರನ್ನ ಕರೆಸಿದ್ದೆ ನಾನು? ಈಶ್ವರ್ ಖಂಡ್ರೆ ಅವರು ಈಗ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸಮಸ್ಯೆ ಮೆಜಾರಿಟಿ ಪರಿಹಾರ ಆದ್ರೆ ನನ್ನ ಪ್ರಕಾರ ಇಡೀ ಸ್ಟೇಟ್ ಅಲ್ಲಿ ಎಲ್ಲದೂ ಅಷ್ಟೇ ಪರಿಹಾರ ಆದಂಗೆ. ಆಲ್ ಫಾರೆಸ್ಟ್ ಇಶ್ಯೂಸ್ ಆರ್ ದೇರ್ ಇನ್ ಆರ್ ಸ್ಟೇಟ್, ಕರೆಕ್ಟಾ? ಈಗ ಶರಾವತಿದು 1 ವರ್ಷ ಆಯ್ತು. ನಾನು 1 ವರ್ಷ ಹೆಚ್ಚು ಕಮ್ಮಿ 1 ತಿಂಗಳಾಯ್ತು. 1 ವರ್ಷ 1 ತಿಂಗಳಾಗ್ತಾ ಬಂತು. ಈಗ ಒಳ್ಳೆ ಲಾಯರ್ಸ್ನ ಅಲ್ಲಿವರೆಗೂ ಹಂತಕ್ಕೆ ತಂದಿದ್ದೀವಿ. ಇಟ್ಸ್ ಆಲ್ ಪ್ರೋಸೆಸ್. ನಾನು ಸಡನ್ ಆಗಿ ಹೋಗಿ ಪುಷ್ ಮಾಡಿ ಏನಾರು ಒಂದು ಎಡು ಬಿಟ್ರೆ ರಿವರ್ಸ್ ಹೊಡೆದು ಬಿಡುತ್ತೆ. ನಾಗರಾಜ್ ಅವರೇ, ಎಷ್ಟು ನಾವು ಮೀಟಿಂಗ್ಸ್ ಮಾಡಿ ಎಷ್ಟು ಬಹಳ ಜವಾಬ್ದಾರಿತವಾಗಿ ನಾವು ಹೆಜ್ಜೆ ಇಡಬೇಕಂತ ಹೇಳಿದ್ರೆ ಕಾನೂನು ಬಹಳ ತಲೆ ಮೇಲೆನೆ ಕೂತ್ಕೊಂಡಿದೆ. ಅದಕ್ಕೆ ನೀವು ವಿಶ್ವಾಸ ಇಟ್ಕೊಳ್ಳಿ. ಮೊನ್ನೆನೂ ಕೂಡ ಮಾಧ್ಯಮದಲ್ಲಿ ನಿಮ್ಮೆದುರುಗಡೆನೆ ಅವರೇ ಹೇಳಿದ್ರು, ವಿಲ್ ಗಿವ್ ಗುಡ್ ನ್ಯೂಸ್, ಕರೆಕ್ಟಾ? ಮಿನಿಸ್ಟ್ರು ಅಷ್ಟೊಂದು ಕಾನ್ಫಿಡೆನ್ಸ್ ಹೇಳ್ತಾರೆ. ಲೆಟಸ್ ನಾವೆಲ್ಲ ಇದ್ದೀವಿ ಹಿಂದೆ, ನಾವೆಲ್ಲ ಕುತ್ಕೊಂಡು ಮಾಡ್ತಾ ಇದೀವಿ. ಅದನ್ನ ಅಷ್ಟು ಈಸಿಯಾಗಿ ಬಿಡ್ತಾ ಇಲ್ಲ. ಪ್ಲಸ್ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನೆಲ್ಲದೂ ನಾವು ಹೋಗಿದ್ವಿ, ನಾವು ಮಾತು ಕೊಟ್ಟಿದ್ದೀವಿ, ಎಷ್ಟು ನಮ್ಮ ಕಡೆಯಿಂದ ಕೆಲಸ ಆಗುತ್ತೋ ನಾವು ಮಾಡೋಣಪ್ಪ ಅಂತ. ಸೊ ಶರಾವತಿ ಇದೆ, ದರ್ಖಾಸ್ ಜಮೀನ್ ವಿಷಯ ಇದೆ, ಬೇಕಾದ ಸ್ವರಾಯಿ ಮತ್ತು ಬೇರೆ ಬೇರೆ ಎತ್ತದರು ಚಕ್ರ, ಅದನ್ನೆಲ್ಲ ಒಂದೆಲ್ಲ ಚರ್ಚೆ ಮಾಡಿದ್ರು. ಪಾಪ ಬೇರೆ ಬೇರೆ ಜಿಲ್ಲೆಯವರು ಕೂಡ ರೆವಿನ್ಯೂದಾ ಇಲ್ಲ, ಅದನ್ನೆಲ್ಲ ಈಗ ಕೊಟ್ಟಿದ್ದೀವಿ. ಅದೆಲ್ಲ ಸ್ವಲ್ಪ ಈಗ ಏನಾಯ್ತು, ಈ ಎಲೆಕ್ಷನ್ಸ್ ಅವು ಇವು ಅಂತ ಹೇಳಿ ಆಲ್ ದ ಕಮಿಟೀಸ್ ಆರ್ ಸ್ಲೋಲಿ ಕಮಿಂಗ್ ಅಪ್. ಇವನ್ ಇನ್ಕ್ಲೂಡಿಂಗ್ ನನ್ನ KDP ಕಮಿಟಿನೂ ಮೊನ್ನೆ ಬಂತು ನನಗೆ. ನಂದು ಈಗ ಭದ್ರಾವತಿಯಲ್ಲಿ ಮೊನ್ನೆ ಎಂತ ಈ ನಮ್ಮ ಗ್ಯಾರಂಟಿ ಕಮಿಟಿ ಎಲ್ಲ ಒಂದೊಂದೇ ಬರ್ತಾ ಇದಾವೆ. ದಟ್ ವಾಸ್ ಲಿಟಲ್ ಲೇಟ್, ಇಲ್ಲ ಅಂತ ಹೇಳೋದಿಲ್ಲ. ಕಾರಣಗಳು ಎಲೆಕ್ಷನ್ಸ್ ಬರ್ತವೆ. ಈಗ ನನ್ನ ಕಮಿಟಿ ಬರುತ್ತೆ. ನಾವು ಈಗ ಏನ್ ಎಲ್ಲ ಕ್ಯಾನ್ಸಲ್ ಮಾಡಿರೋದನ್ನ ರಿವರ್ಸ್ ಮಾಡಿದ್ರೆ ಕಥೆನೆ ಮುಗ್ದೋಯ್ತು. ನನ್ಗೆ ಎಂತ ಫೈಲ ಉಳಿಯಲಿ ಇಲ್ಲಿ ಮಾಡಲ್ಲ. ಇನ್ನು 4 years ಇದೆ. ಆಮೇಲೆ ಯಾರನ್ನೂ ಒಕ್ಲಿಪ್ಸೋದು ಅದೆಲ್ಲ ಯಾರಿಗೂ ಮಾಡಿಲ್ಲ ಆಸ್ ಆಫ್ ನಾವು.
ನೀವು ಅವ್ರನ್ನ ಇದು ಮಾಡಿದ ಆಮೇಲೆ ಅವರು ಅಪೀಲ್ ಹೋದವರು ಹೋಗಿ ಮತ್ತೆ ಪರಿಶೀಲನೆ ಮತ್ತೆ ಕಮಿಟಿಗೆ ಬರುತ್ತೆ. ಸೊ ಕಮಿಟಿಯಲ್ಲಿ ನಾನೇ ಅಧ್ಯಕ್ಷ, ಇಲ್ಲ ನಮ್ಮವ್ರು ಇರ್ತಾರೆ. ಈಗ ನಮ್ಮ ಮಿನಿಸ್ಟ್ರಿ ಇರೋದ್ರಿಂದ ಯಾರನ್ನಾರು ಬೇರೆಯವ್ರನ್ನ ಅಧ್ಯಕ್ಷ ಮಾಡಿರ್ತೀನಿ. ಏನಂತೆ ಅಲ್ಲ ನ್ಯಾಕ್ಸ್ಲೈಟ್ಸ್ ಅದನ್ನ ಇಲ್ಲಿ ನ್ಯಾಕ್ಸ್ಲೈಟ್ಸ್ ಇಲ್ಲ ಇಲ್ಲ ಅಲ್ಲ ಗೊತ್ತಿಲ್ಲ. ಸಿ ಕಾನೂನು ಬದಲಾವಣೆ, ಒಂದು ನಿಮಿಷ, ದೇಶ ಕಾನೂನು ಯಾರು ಬದಲಾವಣೆ ಮಾಡಬೇಕು, ಯಾರು ಮಾಡಬಾರ್ದು? 10 ವರ್ಷದಿಂದ ಯಾರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಾನೆ ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ಬೇಕು. ಎಲ್ಲಿ ಮಾಡಿದ್ದಾರೆ? ಅದ್ರ ಬಗ್ಗೆ ಧ್ವನಿ ಎತ್ತಿದಾರ? ರಾಜ್ಯ ಸರ್ಕಾರದಿಂದ ರೆಸೊಲ್ಯೂಷನ್ ಮಾಡಿ, ಐ ವಿಲ್ ಟೆಲ್ ಯು ವೆರಿ ಓಪನ್ಲಿ, ರಾಜ್ಯ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಯಾರ್ಯಾರು ಅರ್ಜಿ ಹಾಕಿದಾರೆ ಅವ್ರನ್ನ ಒಕ್ಕಲೆಬ್ಸ್ಬಾರ್ದು, ಅವ್ರ ಬಗ್ಗೆ ಯಾವುದೇ ತರದ ಕ್ರಮ ತಗೋಬಾರ್ದು ಅಂತೇಳಿ ಕಾಗೋಡು ತಿಮ್ಮಪ್ಪರು ಇದ್ದಾಗ, ಸಿದ್ದರಾಮಯ್ಯ ಅವರು ಇದ್ದಾಗ 1 ಲೈನ್ ಆರ್ಡರ್ ಮಾಡಿ ಇತ್ಯರ್ಥ ಆಗೋವರೆಗೂ ಇತ್ಯರ್ಥ ಸೆಂಟ್ರಲ್ ಗೌರ್ಮೆಂಟಿಗೆ, ಆಮೇಲೆ ನೀವು ಅದನ್ನ ಸಡಿಲ ಮಾಡಿ ಅಂತ ಕಳಿಸಿದ್ರು ಅಷ್ಟೇ. ಅದು ಬಿಟ್ರೆ ಏನಲ್ಲ. ನೋಡಿ ನನ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಲೆಕ್ಕ ಇದ್ದು ಅದಾಗಿದೆ ಅಂದ್ರೆ ಅವ್ರಿಗೆ ಕೊಡಿ. ಯಾವ್ದಾದ್ರು ಫ್ರೆಶ್ ಎನ್ಕ್ರೋಚ್ಮೆಂಟ್ ನಾಟ್ ಅಲೌಡ್. ನಾನು ನಿನ್ನೆ ಮೊನ್ನೆ ಎಲ್ಲ ಹೇಳಿದೆ, ಇನ್ನು ಎಷ್ಟು ಸತಿ ಹೇಳ್ಬೇಕು ಅದ್ರ ಬಗ್ಗೆ. ಸಿ ನಂಬರ್ 1, ಇಟ್ಸ್ ಎನ್ ವಿಂಡಿಕ್ಟಿವ್ ಅಟೆಂಪ್ಟ್. ವಿಂಡಿಕ್ಟಿವ್ ಅವರೇ ಹೇಳಿದ್ದಾರೆ, ಇಲ್ಲ ಏನೋ ಅಕ್ರಮ ನಡೆದಿದೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ. ಒಂದ್ ಕಡೆಗೆ ನಡಿಬೇಕಾದ್ರೆ ಮೆಲೈನ್ ಸ್ಟೇಟ್ ಗವರ್ಮೆಂಟ್ ಮಾಡ್ತಾರೆ ಅಂತೇಳಿ ನನ್ನ ಆರ್ಗ್ಯುಮೆಂಟ್. ಅವ್ರ ಆರ್ಗ್ಯುಮೆಂಟ್ ಏನಾಗ್ತದೆ, ಇಲ್ಲ ಅವರು ಅಂತ ಹೇಳಿ CBI ಕೇಸು, ED ರೈಡ್ಸು ಇವೆಲ್ಲ ಆಗ್ತವೆ. ನಾನು ಇದಕ್ಕೆ ಒಂದೇ ಉತ್ತರ ಕೊಡ್ತೀನಿ. ಯಾವುದೇ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕಾನೂನು ಮೇಲ್ ಬರಬೇಕು. ಕಾನೂನು ಏನಾಗಿದೆ ಕಾನೂನು ರೀತಿಯಲ್ಲಿ ನ್ಯಾಯಬದ್ಧವಾಗಿ ಎನ್ಕ್ವೈರಿ ನಡೀಲಿ ಅಂತೇಳಿ ಅಷ್ಟೇ ನಾನು ಹೇಳ್ತೀನಿ. ಇದ್ರ ಬಗ್ಗೆ ನಾನು ಹೆಚ್ಚು ಹೇಳ್ತಾರೆ. ಅದನ್ನೇ ನಾನು ಐ ಬಿನ್ ಟೆಲಿಂಗ್ ದಿಸ್ ಮೋರ್ ದನ್ ದಿಸ್. ನಾನು ಏನು ಹೇಳೋಕ್ಕಾಗುತ್ತೆ? ಐ ಆಮ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ನಾನೇನಲ್ಲ, ನೀವು ಅಲ್ಲ. ಯಾರು ಕಾಮೆಂಟ್ ಮಾಡ್ತಾ ಇದಾರಲ್ಲ ಹಿಂಗೆ ಆಗಿದೆ ಅಂತ, ಅವರು ಅಲ್ಲ. ಪ್ರೂವ್ ಆದಾಗ ಅದನ್ನ ಬೇಕಾದ್ರೆ ರಿಯಾಕ್ಟ್ ಮಾಡ್ಬಿಟ್ಟು ಮಾಡ್ತಾರೆ. ಅದನ್ನ ನಾನು ಬಂದ್ಮೇಲೆ ವರ್ಕ್ನ ಈಗ ಸ್ಪೀಡ್ ಅಪ್ ಮಾಡಿ ಅಂತ ಹೇಳಿ ಮಾಡ್ತಾ ಇದೀವಿ. ಅದಕ್ಕೆ ಪರ್ಮಿಷನ್ನು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅದಾದ್ಮೇಲೆ ಆ ಎಕ್ವಿಪ್ಮೆಂಟ್ ಸಿಂಗಾಪುರಿಂದನೋ ಎಲ್ಲಿಂದನೋ ಬರಬೇಕು. ಅದನ್ನ ಈಗ ವರ್ಕ್ ಇಸ್ ಇನ್ ಪ್ರೋಗ್ರೆಸ್. ಆದಷ್ಟು ಬೇಗ ಮುಗಿಸ್ತಾರೆ. ನಾನು ರೆಗ್ಯುಲರ್ ಟಚ್ ಅಲ್ಲಿ ಇದ್ದೀನಿ. ದಟ್ ಇಸ್ ಒನ್ ಆಫ್ ದ ರೀಸನ್ ಈ ಫ್ಲೈಟ್ ಹೋಗೋದು. ಹೌದು, ಯಾರು ಕಟ್ಟಿದ್ರಲ್ಲ ಏರ್ಪೋರ್ಟ್ ಮೇಲೆ ಕಮಲದ ಹೂವು ಇಟ್ಟು, ಕಮಲದ ಚಿತ್ರ ಇಟ್ಟು, ಅವ್ರು ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು. ನೀವು ಹೇಳೋದು 300 ಕೋಟಿ, ನಿಮಗೆ ಗೊತ್ತಾದ ಎಷ್ಟು ಕೋಟಿ ಅಂತ? ಇಟ್ ಹಸ್ ಕ್ರಾಸ್ಡ್ ಮೋರ್ ದೆನ್ 500 crores.